ಆದರೆ ನನಗೆ ನನ್ನ ಹೆಲ್ತ್ಗಿಂತ ನನ್ನ ಮಗು ಹೆಲ್ತ್ ಮುಖ್ಯ. ಈ ಸಲನೂ ನನ್ನ ಮಗುನ ಕಳ್ಕೊಂಡ್ರೆ ನಾನು ಏನಾಗ್ತೀನೋ ನನಗೆ ಗೊತ್ತಿಲ್ಲ. ಡಾಕ್ಟರ್ ಹತ್ರ ಈ ಸಲನಾದರೂ ನನ್ನ ಮಗು ಉಳಿಯುತ್ತಾ ಅಂತ ಕೇಳಿದ್ರೆ ಗ್ಯಾರಂಟಿ ಕೊಡೋಕ್ಕಾಗಲ್ಲ, ನೀವು ಮೊದಲು ನೆಗೆಟಿವ್ ಆಗಿ ಥಿಂಕ್ ಮಾಡೋದನ್ನ ಬಿಡಿ ಅಂತಾರೆ. ಅದು ಹೇಗೆ ಬಿಡೋಕ್ಕೆ ಸಾಧ್ಯ? ನನ್ನ ಹಿಂದಿನ 2 ಎಕ್ಸ್ಪೀರಿಯನ್ಸ್ಗಳು ನನ್ನನ್ನು ಈಗಲೂ ಭಯದಲ್ಲೇ ಇಟ್ಟಿದೆ. ಆ ದೇವರು ಅದು ಏನೇನೋ ಮಿರಾಕಲ್ಸ್ ಮಾಡ್ತಾನೆ ಅಂತ ಹೇಳ್ತಾರೆ. ನನ್ನ ಲೈಫಲ್ಲೂ ನಾನು ಈ ಭಯಕ್ಕೆ ಒಂದು ಸೊಲ್ಯೂಷನ್ ಕೊಡಬಾರ್ದಾ? ನಮ್ಮ ಮನೆಯಲ್ಲೂ ಒಂದು ಮಗುವಿನ ನಗು ಕೇಳೋ ಥರ ಮಾಡಬಾರ್ದಾ? ಆ ದೇವರು ತುಂಬ ಕರುಣಾಮಯಿ ಅಕ್ಕವ್ರೆ. ನೀವು ಅವನ್ನ ನಂಬಿ ಎಲ್ಲ ಒಳ್ಳೆಯದೇ ಆಗುತ್ತೆ. ಜೊತೆಗೆ ನಿಮಗೆ ನನ್ನ ಮೇಲೆ ನಂಬಿಕೆ ಇದೆಯಾ? ಯಾವ ವಿಷಯಕ್ಕೆ? ನಾನೇನಾದರೂ ನಿಮ್ಮ ಸಮಸ್ಯೆಗೆ ಔಷಧಿ ಕೊಟ್ಟರೆ ತಗೊಳ್ಳೋ ವಿಷಯದಲ್ಲಿ. ನೋನೋ, ಅದು ಹೇಗಾಗುತ್ತೆ? ಮನೆ ಕೆಲಸ ಮಾಡೋ ನಿಮಗೆ ಕೆಮ್ಮು ಜ್ವರಕ್ಕೆ ಯಾವ ಮಾತ್ರೆ ತೊಗೋಬೇಕು ಅಂತ ಗೊತ್ತಿರ್ಬೋದಷ್ಟೇ. ಆದರೆ ನೀವು ಹೇಳೋ ಮೆಡಿಸನ್ನ ಒಬ್ಬ ಪ್ರೆಗ್ನೆಂಟ್ ಲೇಡಿ ಹೇಗೆ ತೊಗೊಳೋದಕ್ಕಾಗುತ್ತೆ? ಐಮ್ ಸಾರಿ ಮಾ. ಅಕ್ಕವ್ರ ಆರೋಗ್ಯದ ಬಗ್ಗೆ ನಿಮಗಿರೋ ಕಾಳಜಿ, ಮಗು ವಿಷಯದಲ್ಲಿ ನಿಮಗಿರೋ ಆತಂಕ ನನಗೂ ಅರ್ಥ ಆಗುತ್ತೆ. ಹಾಗೆ ಯಾರಾದರೂ ಕೊಡೋ ಔಷಧಿ ತಗೋಬೇಕಾದ್ರೆ 1 ಅಲ್ಲ 2 ಸಲ ಯೋಚನೆ ಮಾಡಬೇಕಾಗತ್ತೆ. ಆದರೆ ಈ ಔಷಧಿ, ಚಿಕಿತ್ಸೆ ಇದ್ರ ಬಗ್ಗೆ ನನಗೊಂದು ಸ್ವಲ್ಪ ತಿಳುವಳಿಕೆ ಇದೆ. ಬೇಕಾದರೆ ನೀವು ಈಗಲೇ ಸಾವಿತ್ರಕ್ಕಂಗೆ ಫೋನ್ ಮಾಡಿ ತಿಳ್ಕೊಳ್ಳಿ. ಸಾವಿತ್ರಕ್ಕಂಗೆ ಕಾಲ್ ಮಾಡಿ ನಿಮ್ಮ ಬಗ್ಗೆ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಅಷ್ಟೊಂದು ನಂಬಿಕೆನ ಗಳಿಸ್ಕೊಂಡಿದ್ದೀರಾ. ನಾನು ನಿಮ್ಮನ್ನ ನಂಬ್ತೀನಿ. ಅದೇನು ವಿಷಯ ಅಂತ ಹೇಳಿ. ನಿಮ್ಮ ಸಮಸ್ಯೆ ಕಮ್ಮಿ ಆಗೋ ಥರ ನಾನು ನಿಮ್ಗೊಂದು ಒಳ್ಳೆ ನಾಟಿ ಔಷಧಿ ಮಾಡಿಕೊಡ್ತೀನಿ. ಓ, ನಿಮಗೆ ನಾಟಿ ವೈದ್ಯ ಬರುತ್ತಾ? ನಮ್ಮ ತಾತ ಹಳ್ಳಿಲಿ ನಾಟಿ ಔಷಧಿ ವೈದ್ಯರಾಗಿದ್ದರು. ನಾನು ಹಳ್ಳಿಲೇ ಇದ್ದಿದ್ದರಿಂದ ನಾಟಿ ಔಷಧಿ ಅದನ್ನು ಹೇಗೆ ತಯಾರು ಮಾಡೋದು ಅನ್ನೋದನ್ನೆಲ್ಲ ತಿಳ್ಕೊಂಡಿದ್ದೀನಿ. ಕಾಡಲ್ಲಿ ಸಿಗೋ ಅಪರೂಪದ ಸಸ್ಯಗಳನ್ನ, ಗಿಡಮೂಲಿಕೆಗಳನ್ನ ಉಪಯೋಗಿಸ್ಕೊಂಡು ಔಷಧಿ ಹೇಗೆ ತಯಾರು ಮಾಡೋದು ಅನ್ನೋದನ್ನು ನಮ್ಮ ತಾತ ನನಗೆ ಹೇಳ್ಕೊಟ್ಟಿದ್ದಾರೆ. ನಾನು 100 ಜನಕ್ಕೆ ಚಿಕಿತ್ಸೆ ಮಾಡಿ ನಮ್ಮ ತಾತನ ಕೈಯಲ್ಲಿ ಸೈ ಅನ್ನಿಸ್ಕೊಂಡಿದ್ದೀನಿ. ಹಾಗಾದರೆ ನೀವು ಅನುವಂಶೀಯ ವೈದ್ಯರು ಅನ್ನಿ. ಅದು ಏನಂತಾರೋ ಅದೆಲ್ಲ ನಂಗೆ ಗೊತ್ತಿಲ್ಲ. ಅಕ್ಕವ್ರೆ, ನಿಮ್ಮ ಸಮಸ್ಯೆಗೆ ಒಂದು ನಾಟಿ ಔಷಧಿ ಕಷಾಯನ ಮಾಡಿಕೊಡ್ಬೇಕಾಗತ್ತೆ. ನೀವು ದಿನಕ್ಕೆ ಅದನ್ನು 1 ಸಲ ತಗೊಂಡ್ರೆ ಸಾಕು, ರೋಗ ನಿರೋಧಕ ಶಕ್ತಿನ ಅದು ಜಾಸ್ತಿ ಮಾಡುತ್ತೆ. ಅದೊಂದು ಸರಿ ಹೋಗ್ಬಿಟ್ರೆ ಸಾಕು, ಗರ್ಭಾಶಯಕ್ಕೆ ತೊಂದರೆ ಇದ್ದ ಏನೇ ಸಮಸ್ಯೆಗಳಿದ್ರೂ ಹತೋಟಿಗೆ ಬರುತ್ತೆ. ಆ ಔಷಧಿನ ನಿಮಗೆ ಮಾಡಿಕೊಡ್ಬೇಕು ಅಂದರೆ ನನಗೆ 1-2 ದಿನ ಕಾಲಾವಕಾಶ ಕೊಡಬೇಕಾಗತ್ತೆ. ನಾನು ಹಳ್ಳಿಗೆ ಹೋಗಿ ಅದನ್ನೆಲ್ಲ ತಗೊಂಬರ್ಬೇಕು. ಆಮೇಲೆ ನಾನು ನಿಮಗೆ ಕಷಾಯ ಮಾಡಿಕೊಡ್ಬೇಕಾಗತ್ತೆ. ಅದು ನೀವಿಬ್ಬರು ಪೂರ್ತಿ ಮನಸ್ಸಿಂದ ಒಪ್ಪಿದ್ರೆ ಮಾತ್ರ. ಖಂಡಿತ ಒಪ್ಕೋತೀವಿ. ನಿಮ್ಮ ಮಾತು ನನಗೆ ಎಂಥ ಧೈರ್ಯ, ಆತ್ಮವಿಶ್ವಾಸ ಕೊಡ್ತು ಗೊತ್ತಾ? ಮಡ್ಲಲ್ಲಿರೋ ಮಗು ಮನೆ ತುಂಬ ಓಡಾಡ್ತಾ ಇದೆ ಅನ್ನೋ ಫೀಲ್ ಕೊಡ್ತು. ನನ್ನ ಅರ್ಧ ಕಷ್ಟಗಳು ನಿಮ್ಮ ಮಾತು ಕೇಳಿ ಕಡಿಮೆ ಆಗೋಯ್ತು. ಪ್ಲೀಸ್ ನನಗೆ ನಾಟಿ ಔಷಧಿ ಮಾಡಿಕೊಡಿ. ನೀವು ಇದಕ್ಕೆ ಒಪ್ಕೋತೀರಲ್ಲ? ಸಂಗೀತ, ನಿನ್ನ ಮಾತಿಗೆ ನಾನು ಯಾವತ್ತಾದ್ರೂ ಎದುರು ಮಾತಾಡಿದ್ದೀನಾ? ಥ್ಯಾಂಕ್ ಯು ಸೋ ಮಚ್ ಸಂದೇಶ್. ಪಾರ್ವತಿ ಅವರೇ, ನೀವು ಹಳ್ಳಿಗೆ ಹೋಗಿ ಆ ಔಷಧಿನ ತಗೊಂಡ್ಬನ್ನಿ. ಸಂಗೀತ ಮೇಡಮ್ಗೆ ನೀನು ನಾಟಿ ಔಷಧ ಕಷಾಯ ಮಾಡಿಕೊಡ್ತೀನಿ ಅಂತ ಹೇಳಿದ್ಯಾ, ಅದಕ್ಕೆ ಅವ್ರು ಒಪ್ಕೊಂಡಿದ್ದಾರೆ.
ಅದಕ್ಕೆ ಬೇಕಾಗೋ ಗಿಡಮೂಲಿಕೆಗಳನ್ನ ಹಳ್ಳಿಯಿಂದ ತರಬೇಕು. ಅದಕ್ಕೆ ನನಗೆ 2 ದಿನ ಟೈಮ್ ಬೇಕು ಅಂತ ಕೇಳಿದ್ಯಾ, ಕರೆಕ್ಟ್? ಹೌದು, ಅದಕ್ಕೆ ನಾವು ಗಿಡಮೂಲಿಕೆ ತರೋದಕ್ಕೆ ಈಗಲೇ ಹಳ್ಳಿಗೆ ಹೋಗ್ಬೇಕಾಗತ್ತೆ. ಈಗಲೇನಾ? ಯಾಕೆ ನಿಮ್ಮ ಕೆಲ್ಸಕ್ಕೆ ತೊಂದರೆ ಆಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನೀನು ಮಾಡಕ್ಕೆ ಕೊಟ್ಟಿರೋ ಒಂದು ಒಳ್ಳೆ ಉದ್ದೇಶದ ಮುಂದೆ ನಾನು 2 ದಿನ ಕೆಲ್ಸಕ್ಕೆ ಹೋಗದೆ ಇರೋದು ದೊಡ್ಡ ವಿಷಯ ಅಲ್ವೇ ಅಲ್ಲಪ್ಪ. ನಾವು ಇವಾಗಲೇ ಹೊರಡ್ಬೋದು, ಆದರೆ ನೀವಿವಾಗ ಬಸ್ರಿ ಅಲ್ವಾ? ನಿನ್ನ ಹೊಟ್ಟೆಲು ಒಂದು ಜೀವ ಬೆಳೀತಾ ಇದೆ. ನಾನಿವಾಗ ನಿನ್ನ ಬಗ್ಗೆ, ನಿನ್ನ ಹೊಟ್ಟೆಲಿರೋ ನಮ್ಮ ಮಗು ಬಗ್ಗೆನೂ ಯೋಚನೆ ಮಾಡಬೇಕಲ್ವಾ? ಈ ಟೈಮಲ್ಲಿ ಅಷ್ಟು ದೂರ ಪ್ರಯಾಣ ಮಾಡೋದು, ಗಾಡಿಗೆ ಹೋಗೋದು, ಗಿಡಮೂಲಿಕೆ ತರೋದು, ಇದೆಲ್ಲ ನಿನ್ನ ತುಂಬ ಸ್ಟ್ರೆಸ್ ಮಾಡುತ್ತಲ್ವಾ ಪಾರು? ನಾನು ನನ್ನ ಮಗು ಇಬ್ಬರು ಹಳ್ಳಿಗೆ ಕ್ಷೇಮವಾಗಿ ಹೋಗಿ ಸುರಕ್ಷಿತವಾಗಿ ವಾಪಸ್ ಬರ್ತೀವಿ ಅನ್ನೋ ನಂಬಿಕೆ ನನಗಿದೆ. ಯಾಕೆ ಅಂದರೆ ನನ್ನ ಜೊತೆ ನೀವಿರ್ತೀರ ಅಲ್ವಾ? ಲೈಫ್ ಲಾಂಗ್ ಇರ್ತೀನಿ. ಯಜಮಾನ್ರೆ, ಮಗು ಓದಿತ್ತು. ಹೌದಾ ಪಾರು, ನಾನು ಫೀಲ್ ಮಾಡಲಾ? ಪಾರು, ಮಗು ಪಾದ ನಾನು ಫೀಲ್ ಮಾಡಿದೆ. ನನಗೆಷ್ಟು ಖುಷಿ ಆಗ್ತದೆ ಗೊತ್ತಾ? ಥ್ಯಾಂಕ್ಸ್ ಪಾರು, ಥ್ಯಾಂಕ್ ಯು ಸೋ ಮಚ್ ನನಗೆ ಈ ಖುಷಿನ ಕೊಟ್ಟಿದ್ದಕ್ಕೆ. ಥ್ಯಾಂಕ್ಸ್ ಪುಟ. ಹಾಗಾದ್ರೆ ಇದೇ ಖುಷಿಲಿ ನಮ್ಮಿಬ್ರದ್ದು 2 ಜೊತೆ ಬಟ್ಟೆನ ಬ್ಯಾಗ್ಗೆ ಹಾಕ್ಬಿಡ್ಲಾ? ಎಲ್ಲಿಗೆ ಹೋಗೋ ಪ್ಲಾನ್ ನಡೀತಿದೆ? ಹಳ್ಳಿಗೆ ಹೋಗೋದಕ್ಕಪ್ಪ. ಹಳ್ಳಿಗ? ಹಾ. ಈಗ ಯಾಕೆ? ಇನ್ಯಾರೋ ಬಸ್ರಿ ಹೆಂಗಸಿನ ಶ್ರೇಯಸ್ಗೋಸ್ಕರ ತಮ್ಮ ಬಸ್ರಿ ಮಗಳು ರಾತ್ರಿ ಪೂರ್ತಿ ಪ್ರಯಾಣ ಮಾಡೋದು, ಕಾಡಲ್ಲಿ ಅಲ್ದಾಟ, ಇದನ್ನೆಲ್ಲ ಅಪ್ಪ ಖಂಡಿತ ಒಪ್ಕೊಳ್ಳಲ್ಲ. ಬೇರೆನೇ ಕಾರಣ ಹೇಳಬೇಕು. ಅಪ್ಪ ಒಪ್ಕೊಳ್ಳೋ ಥರದ್ದು. ನಿಮ್ಮನ್ನೇ ಕೇಳ್ತಿರೋದು, ಈಗ ಯಾಕೆ ಹಳ್ಳಿಗೆ ಅಂತ. ಅಲ್ಲಿ ನಿಮ್ಮ ತಾತನೂ ಇಲ್ವಲ್ಲಮ್ಮ? ತಾತನ ನೆನಪುಗಳಿದೆಯಲ್ಲಪ್ಪ. ತಾತ ಇದ್ದ ಮನೆ, ನಾನು ಓಡಾಡ್ತಿದ್ದಿದ್ದ ಜಾಗ, ಇದನ್ನೆಲ್ಲ ನೋಡಬೇಕು ಅಂತ ನನಗೆ ಅನಿಸ್ತಿದೆ ಅಂತ ಯಜಮಾನ್ರ ಹತ್ರ ಹೇಳ್ಕೊಂಡೆ. ಅದಕ್ಕೆ ಯಜಮಾನ್ರು ಬಸ್ರಿ ಬೈಕೇನ ಹಾಗೆ ಬಿಡಬಾರ್ದು, ಹೋಗೋಣ ಅಂತ ಹೇಳಿದ್ರು ಅಲ್ವಾ ಯಜಮಾನ್ರೆ? ಹೌದು ಸರ್ತಿ, ನಾನು ಹೇಳಿದ್ದು. ಹಾಗಾದರೆ ಒಂದು ಕೆಲಸ ಮಾಡೋಣ, ನಾನು ಬರ್ತೀನಿ ನಿಮ್ಮ ಜೊತೆ. ನಾನು ಬರ್ತೀನಿ. ಸರಿ, ಹಾಗಾದರೆ ಎಲ್ಲರೂ ಒಟ್ಟಿಗೆ ಹೊರಡೋಣ. ನಾನು ಅಖಿಲಮ್ಮನವ್ರ ಹತ್ರ ಮಾತಾಡಿ ಪರ್ಮಿಷನ್ ತೊಗೋತೀನಿ. ಒಂದು 2-3 ದಿವಸ ಬಿಟ್ಟು ಹೊರಡೋಣ. ಸರ್ತಿ, ಎಲ್ಲರೂ ಇನ್ನೊಂದು ದಿನ ಹೋಗಿ ಬರೋಣ. ಪಾಪ ಪಾರು ಏನಾದರೂ ಕೇಳೋದೇ ಅಪರೂಪ, ಅಂಥದ್ರಲ್ಲಿ 2 ದಿನ 3 ದಿನ ಅಂತ ಮುಂದಾಕೋದು ಬೇಡ. ನೀವು ಹೇಳೋದು ಸರಿನೇ, ಹೋಗಿ ಬನ್ನಿ. ಊರಿಗೆ ಹೋದರೆ ಅಲ್ಲಿ ಹಿರಿಯ ಜೀವಿಗಳ ಆಶೀರ್ವಾದನೂ ಸಿಕ್ಕಂಗಾಗತ್ತೆ. ಆದರೆ ನಾನಂತೂ ಬರ್ತೀನಿ. ಬೇಕಾಗಿಲ್ಲ. ಯಾಕಕ್ಕ? ಯಾಕೆ ಕಾಲೇಜಿಗೆ ಚಕ್ಕರ್ ಹಾಕೋದಕ್ಕೆ ಕಾಯ್ತಾ ಇದೆಯಾ? ಯಜಮಾನ್ರು ಹೇಳಿದ್ರು ತಾನೆ ಇನ್ನೊಂದ್ಸಲ ನಾವೆಲ್ಲರೂ ಒಟ್ಟಿಗೆ ಹೋಗೋಣ ಅಂತ. ನಿನಗೆ ಕಾಲೇಜ್ ಯಾವಾಗ ರಜಾ ಇರುತ್ತೋ ಅದನ್ನ ನೋಡ್ಕೊಂಡೆ ಹೋಗೋಣ, ಸರಿನಾ? ಸರಿ, ಹೋಗಿ ಬನ್ನಿ. ಪಾರು, ನೀನು ಬೇಗ ಊಟ ಮಾಡ್ಕೊಂಬಿಡು. ನೀನು ಸುಧಾರಿಸ್ಕೊಳ್ತಿದ್ದ ಹಾಗೆ ನಾ ಹೊರಟ್ಬಿಡೋಣ. ಸರಿ ಯಜಮಾನ್ರೆ. ಇವತ್ತೇ ಹೊರಟಿದ್ದೀರಾ? ಹೌದಪ್ಪ. ಅಲ್ಲ, ಇಷ್ಟೊಂದು ಅವಸರ ಯಾಕೆ? ಬೆಳಗ್ಗೆ ಹೋಗ್ಬೋದಿತ್ತಲ್ಲ. ಸಾರ್ತಿ, ಆಯ್ತಾಯ್ತು, ಹೋಗಿ ಬನ್ನಿ. ಬಸ್ಸು ಸ್ಲೀಪರ್ ಕೋಚ್ ತಾನೇ ಬುಕ್ ಆಗಿರೋದು? ಇಲ್ಲಪ್ಪ, ನಾವು ನಮ್ಮ ಆಟೋದಲ್ಲೇ ಹೋಗ್ತಾ ಇದ್ದೀವಿ. ಆಟೋದಲ್ಲ, ಅದು ಇಷ್ಟೊತ್ತಿನಲ್ಲಿ ನೀನಿರೋ ಪರಿಸ್ಥಿತಿನಲ್ಲಿ ಬೇಡ ಬೇಡ,
ಆಟೋ ಗೀಟೋದಲ್ಲೆಲ್ಲ ಹೋಗೋದು ಬೇಡ. ಹೋಗೋದಾದರೆ ಬಸ್ನಲ್ಲಿ ಹೋಗಿ, ಇಲ್ಲಿದ್ರೆ ಬೇಡವೇ ಬೇಡ. ಸಾತಿ, ನಾವು ಇವಾಗ ಬಸ್ಸಲ್ಲಿ ಹೊರಟ್ರೆ ನಾವು ತಲುಪೋದು ಮಧ್ಯರಾತ್ರಿ ಆಗುತ್ತೆ. ತಾತನ ಮನೆ ಇರೋದು ಊರಿಂದ ಆಚೆ. ಬಸ್ ಸ್ಟ್ಯಾಂಡಿಂದ ತಾತನ ಮನೆ ತನಕ ಬಸ್ರಿ ಹೆಂಗಸನ್ನ ನಡ್ಸ್ಕೊಂಡು ಹೋಗೋದಕ್ಕಾಗುತ್ತಾ? ಅದೇ ನಮ್ಮ ಆಟೋ ಆದರೆ ಮನೆ ಬಾಗಿಲಿಗೆ ಹೋಗ್ಬೋದಲ್ವಪ್ಪ. ಅದಕ್ಕೆ ನಾವು ನಮ್ಮ ಆಟೋದಲ್ಲೇ ಹೋಗ್ತೀವಿ. ಸರಿ ಬಿಡು, ನಿನಗೆ ನಿನ್ನ ಅಳಿಯನ ಮೇಲೆ ನಂಬಿಕೆ ಇಲ್ಲ. ಯಜಮಾನ್ರೆ, ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಮಾವ ನಿಮ್ಮ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದಾರೆ ಅಂತ. ಅವ್ರು ನನ್ನನ್ನು ಜೋಪಾನವಾಗಿ ಕರ್ಕೊಂಡು ಹೋಗಿ ಸುರಕ್ಷಿತವಾಗಿ ಕರ್ಕೊಂಡು ಬರ್ತಾರೆ ಅನ್ನೋ ಖಾತ್ರಿನೇ ಇಲ್ಲ. ನೋಡಿ ಯಜಮಾನ್ರೆ, ಇದರಲ್ಲೇ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಮಾವಂಗೆ ನಿಮ್ಮ ಮೇಲೆ ಎಷ್ಟು ನಂಬಿಕೆ ಇದೆ ಅಂತ. ಆಹಾ, ಇಂಥ ಬೆದರಿಕೆಗೆ ಏನೂ ಕಮ್ಮಿ ಇಲ್ಲ. ನಂಬಿಕೆಗೆ ಇನ್ನೊಂದು ಹೆಸರೇ ನಮ್ಮ ದೊಡ್ಡ ಯಜಮಾನರು, ಗೊತ್ತಾ? ಹಾಗಾದರೆ ನನ್ನನ್ನು ನಂಬಿ ನಮಗೆ ಹೋಗಿ ಬರೋದಕ್ಕೆ ಒಪ್ಪಿಗೆ ಕೊಡ್ತೀರಾ? ಸರಿ, ಹೋಗಿ ಬನ್ನಿ. ಕ್ಷೇಮವಾಗಿ ಹೋಗಿ ಲಾಭವಾಗಿ ಬನ್ನಿ. ಹುಷಾರು. ಯಾಕೆ ಯಜಮಾನ್ರೆ ಗಾಡಿ ನಿಲ್ಲಿಸ್ಬಿಟ್ರಿ? ಚಳಿ ಆಗ್ತಾ ಇದೆಯಾ? ಮನೇಲಿದ್ರೆ ಶೆಕೆ ಆಗುತ್ತೆ. ಈಗ ಹೊರಗೆ ಬಂದಿದ್ದೀವಲ್ಲ, ತುಂಬ ಚಳಿ ಆಗ್ತಾ ಇದೆ. ಸರಿ, ಅದಕ್ಕೂ ಒಂದು ವ್ಯವಸ್ಥೆ ಇದೆ. ಸರಿ, ತಗೋ ಬಿಸಿ ಬಿಸಿ ಕಾಫಿ. ನೀವು ಕುಡಿರಿ ಯಜಮಾನ್ರೆ. ಪಾರು, ನೀನು ಕಾಫಿ ಮಾಡೋದ್ರಲ್ಲಿ ಎಕ್ಸ್ಪರ್ಟು, ಆದ್ರೆ ಸಾರ್ಥಿ ಮಾಡಿರೋ ಈ ಕಾಫಿ ಕೂಡ ಸಖತ್ತಾಗಿದೆ. ಎಷ್ಟು ಹಿತ ಅನಿಸ್ತದೆ ಗೊತ್ತಾ? ಎಷ್ಟೇ ಆಗ್ಲಿ ಅಪ್ಪನ ಮಗಳಲ್ವಾ? ಪಾರು, ಇವಾಗ ನಾವು ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಅನಿಸ್ತಾ ಇದೆ ಗೊತ್ತಾ? ಗೊತ್ತಲ್ಲ, ನಮ್ಮ ಹಳ್ಳಿಗೆ ಕರ್ಕೊಂಡು ಹೋಗ್ತಿರೋಳ್ಗೆ ಎಲ್ಲಿಗೆ ಅಂತ ಪ್ರಶ್ನೆನಾ? ಓ, ನಾನು ಹೇಳ್ತಾ ಇರೋದೇ ಬೇರೆ ಪಾರು. ಅದೇನು ಅಂತ ಹೇಳಿ ಪುಣ್ಯ ಕಟ್ಕೊಳ್ತಿರೋದವ್ರೆ. ಪಾರು, ಮದುವೆ ಆದ್ಮೇಲೆ ನಾವೆಲ್ಲೂ ಹನಿಮೂನಿಗೆ ಹೋಗ್ಲಿಲ್ಲ ಅಲ್ವಾ? ಇವಾಗ ಈ ಆಟೋ, ಈ ತಂಪಾದ ಗಾಡಿ, ಈ ಪ್ರಯಾಣ, ಜೊತೆಗೆ ನೀನು, ನಿನ್ನ ಜೊತೆಗೆ ನಾನು, ಇದನ್ನೆಲ್ಲ ನೋಡ್ತಾ ಇದ್ರೆ ನಾವು ಹನಿಮೂನಿಗೆ ಹೋಗ್ತಾ ಇದೀವೇನೋ ಅನ್ನೋ ಫೀಲ್ ಬರ್ತಾ ಇದೆ. ಯಜಮಾನ್ರೆ, ಸಾಕು ಸುಮ್ಮನಿರಿ, ನನಗೆ ನಾಚಿಕೆ ಆಗ್ತಿದೆ. ಹೌದಾ? ಇಲ್ಲಿ ತೋರ್ಸು ನಾಚಿಕೆನ, ಮುತ್ಕೊಟ್ಟು ಓಡಿಸ್ಬಿಡ್ತೀನಿ. ಯಜಮಾನ್ರೆ, ಯಜಮಾನ್ರೆ, ನಾವು ಊರ್ ತಲುಪೋಷ್ಟೊತ್ತಿಗೆ ಮಧ್ಯರಾತ್ರಿ ಆಗ್ಬಿಡುತ್ತೆ. ಒಂದ್ ಸ್ವಲ್ಪ ಹೊತ್ತು ಮಲಗಿದ್ದು ಬೆಳಗಿನ ಜಾವನೇ ನಾವು ಕಾಡಿಗೆ ಹೊರಡ್ಬೇಕು, ಸರಿನಾ? ಓಕೆ ಮೇಡಮ್. ಸರಿ, ಹೊರಡೋಣ. ಲೋಟ ಕೊಡು.
ರಘು, ಆದಿ ಆಟೋ ಕಾಣಿಸ್ತಿಲ್ಲ, ಅಷ್ಟು ಬೇಗ ಕೆಲ್ಸಕ್ಕೆ ಹೊರಟ್ಬಿಟ್ನಾ? ಹೊರಟೋಗಿದ್ದಾನೆ ಅನ್ಸುತ್ತೆ. ಅಖಿಲ, ಮನುಷ್ಯನಿಗೆ ಬೆಳಿಬೇಕು ಅನ್ನೋ ಹಠ ಹುಟ್ಟುಬಿಟ್ರೆ ಅದ್ರ ಜೊತೆಗೆ ಅವಸರನೂ ಹುಟ್ಟುಬಿಡುತ್ತೆ. ಅಂದ್ಕೊಂಡಿದ್ದನ್ನು ಸಾಧಿಸ್ಬೇಕು ಅನ್ನೋ ಅವಸರ, ಆ ಅವಸರಕ್ಕೆ ಬಿದ್ದು ಅವನು ಸರಿಯಾಗಿ ವಿಶ್ರಾಂತಿ ತಗೊಳ್ತಿದ್ದಾನೋ ಇಲ್ವೋ ಗೊತ್ತಿಲ್ಲ. ಹನುಮಂತು, ಆದಿತ್ಯ ಇಷ್ಟು ಬೇಗ ಕೆಲಸ ಕೊಟ್ಟೋದ್ನ? ಅಲ್ಲ, ನೀನಾದ್ರೂ ಸ್ವಲ್ಪ ಅವ್ನು ತಿಳಿ ಹೇಳ್ಬಾರ್ದ? ಕೆಲಸ ಸಾಧನೆ ಅಷ್ಟೇ ಮುಖ್ಯ ಅಲ್ಲ, ಫ್ಯಾಮಿಲಿಗೂ ಸ್ವಲ್ಪ ಟೈಮ್ ಕೊಡಬೇಕು ಅಂತ. ಅಪ್ಪೋರೆ, ದೊಡ್ಡ ಯಜಮಾನ್ರು ಇವತ್ತು ಆಟೋ ತಗೊಂಡು ಕೆಲ್ಸಕ್ಕೆ ಹೋಗಿಲ್ಲ, ಪಾರ್ವತಿ ಜೊತೆ ಹೊರಗಡೆ ಹೋಗಿದ್ದಾರೆ. ಹೊರಗಡೆ ಅಂದ್ರೆ ಎಲ್ಲಿಗೆ? ಸಿನಿಮಾಕ್ಕ, ಶಾಪಿಂಗಿಗ, ಇಲ್ಲ ದೇವಸ್ಥಾನಕ್ಕ? ಇಲ್ಲ ಮೊರೆ, ನಮ್ಮ ಹಳ್ಳಿಗೆ. ಹಳ್ಳಿಗ? ನಮ್ಮ ಪಾರ್ವತಿ ಹುಟ್ಟಿ ಬೆಳೆದ ಹಳ್ಳಿಗೆ. ಈಗ ಯಾಕೆ ಅಲ್ಲಿಗೆ ಹೋದ್ರು? ಏನಾದರೂ ಫಂಕ್ಷನ್ ಇದೆಯಾ? ಇಲ್ಲ ಮೊರೆ, ಪಾರ್ವತಿ ಹಳ್ಳಿ ನೋಡಬೇಕು ಅಂತ ಆಸೆ ಪಟ್ಲಂತೆ, ಅದಕ್ಕೆ ಬಸ್ರಿ ಬೈಕೆ ಅಲ್ವಾ ಅಂತ ದೊಡ್ಡ ಯಜಮಾನರು ಕರ್ಕೊಂಡೋಗಿದ್ದಾರೆ. ತುಂಬಿದ ಬಸ್ರಿ, ಹೆರಿಗೆ ದಿನ ಹತ್ರ ಬರ್ತಾ ಇದೆ. ಇಂಥ ಸಮಯದಲ್ಲಿ ಅಷ್ಟು ದೂರದ ಹಳ್ಳಿಗೆ ಪ್ರಯಾಣ ಮಾಡಬೇಕು ಅನ್ನೋದು ಅದು ಎಂಥ ಬಸ್ರಿ ಬೈಕೇನಪ್ಪ? ಅದು ಆಟೋದಲ್ಲಿ ಕರ್ಕೊಂಡು ಹೋಗಕ್ಕೆ ಅವನಿಗಾದ್ರೂ ಬುದ್ಧಿ ಬೇಡ್ವಾ? ಅವರಿಬ್ರು ಮನೆಯಿಂದ ಹೊರಗಿದ್ದಾರೆ ಅನ್ನೋ ಕಾರಣಕ್ಕೆ ಇಬ್ರನ್ನು ಯಾರು ಹೇಳೋರು ಕೇಳೋರು ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಹೇಗೆ ನಿನಗಾದ್ರೂ ಗೊತ್ತಾಗೋದ್ ಬೇಡ್ವಾ ಹನುಮಂತು? ಆ ಬಸ್ರಿ ಹುಡುಗಿನ ಆಟೋದಲ್ಲಿ ಕರ್ಕೊಂಡು ಹೋಗಕ್ಕೆ ಅದ್ ಹೇಗ್ ಬಿಟ್ಟೆ? ಹೇಗೆ ಒಪ್ಕೊಂಡೆ? ದೊಡ್ಡ ಯಜಮಾನರು ನಂಬಿಕೆ ಮೇಲೆ ಅಮೋರೆ. ನಿನಗೆ ಮಗಳ ಮೇಲಿನ ಕಾಳಜಿಗಿಂತ ದೊಡ್ಡ ಯಜಮಾನ್ರ ಮೇಲಿರೋ ನಂಬಿಕೆನೇ ದೊಡ್ಡದಾಗೋಯ್ತಾ? ಏನ್ ಮನುಷ್ಯ ಕಣಯ್ಯ ನೀನು? ಅಲ್ಲ, ಅವ್ರು ಹೀಗೆ ಹೋಗ್ತಿದಾರಂತ ನನಗಾದ್ರೂ ಇನ್ಫಾರ್ಮ್ ಮಾಡಬಾರ್ದಾ? ಅವರು ಆಟೋನಲ್ಲಿ ಹೋಗೋದನ್ನ ನಾನು ತಡೀತಿದ್ದೆ. ಸರಿ, ಎಷ್ಟೊತ್ತಿಗೆ ಹೋದ್ರು? ರಾತ್ರಿನೇ ಹೋದ್ರು ಅಪ್ಪ ಅವ್ರೆ. ರಾತ್ರಿನಾ? ನಾನು ಹೇಳ್ದೆ ಇನ್ನಿಲ್ದಂಗೆ ರಾತ್ರಿ ಪ್ರಯಾಣ ಬೇಡ ಅಂತ, ಆದರೆ ನನ್ನ ಮಾತ ಕೇಳಲಿಲ್ಲ ಅವರು. ಆಟೋದಲ್ಲಿ ಹೋಗ್ತೀನಿ ಅಂದಾಗ ನಾನು ಬೇಡ ಅಂದೆ, ಬಸ್ಸಲ್ಲಿ ಆರಾಮಾಗಿ ಮಲ್ಕೊಂಡು ಹೋಗಿ ಅಂತ ಹೇಳಿದೆ. ಆದರೆ ಅವರು ಬಸ್ಸಲ್ಲಿ ಹೋದರೆ ಮಧ್ಯರಾತ್ರಿಗೆ ಹಳ್ಳಿ ತಲುಪ್ತೀವಿ, ಅಲ್ಲಿಂದ ಮನೆ ತುಂಬ ದೂರ ಇದೆಯಲ್ಲ, ಅಲ್ಲಿಗೆ ಹೋಗೋದಕ್ಕೆ ಕಷ್ಟ ಆಗ್ಬಿಡುತ್ತೆ, ಅದೇ ನಮ್ಮದೇ ಗಾಡಿ ಇದ್ದರೆ ಆರಾಮಾಗಿ ಹೋಗ್ಬಿಡ್ಬೋದು ಅಂತ ಆಟೋದಲ್ಲಿ ಹೋದರು ಅಪ್ಪವ್ರೆ. ದೊಡ್ಡ ಯಜಮಾನರು ಪಾರ್ವತಿ ಜೊತೆಲಿದ್ರೆ 100 ಆನೆ ಬಲ ಇದ್ದಂಗೆ, ಹಾಗಾಗಿ ಏನು ಹೆದರಿಕೆ ಇರಲ್ಲ ಅಂತ ನಾನು ಕಳಿಸ್ಕೊಟ್ಟೆ. ಆದರೆ ನಿಮ್ಮ ಮನಸ್ಸಿಗೆ ಇಷ್ಟು ಬೇಜಾರಾಗುತ್ತೆ ಅಂತ ಗೊತ್ತಾಗಲಿಲ್ಲ ಅಮ್ಮವ್ರೆ, ನನ್ನ ಕ್ಷಮಿಸ್ಬಿಡಿ. ಆದರೂ ಅವನು ನಮ್ಮ ಮನೆ ಕಾರುಗಳನ್ನ ಅವನ ಗಾಡಿ ಅಂತ ಅಂದ್ಕೊಳ್ಳೋ ಹಾಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಅಯ್ಯೋ ಪಾಪ ಪಾರ್ವತಿ ರಾತ್ರಿ ಎಲ್ಲ ಆಟೋದಲ್ಲಿ ಕೂತ್ಕೊಂಡು ಅದು ಹೇಗೆ ಪ್ರಯಾಣ ಮಾಡಿದ್ಲು? ಹೋಗ್ಲಿ, ಊರಿಗೆ ಹೋಗಿ ತಲುಪಿದ ಮೇಲೆ ಸೇಫಾಗಿ ತಲುಪಿದ್ವಿ ಅಂತ ಫೋನ್ ಮಾಡಿದ್ರಾ? ಪಾರ್ವತಿ ಹೇಗಿದ್ದಾಳಂತೆ? ಅವರಿಬ್ರು ತಿಂಡಿ ತಿಂದ್ರಂತ? ಅಲ್ಲ, ಪಾರ್ವತಿ ಈಗಿರೋ ಪರಿಸ್ಥಿತಿನಲ್ಲಿ ಅವ್ರಿಗೆ ಉಳ್ಕೊಳ್ಳೋದಕ್ಕೆ ಅಲ್ಲೆಲ್ಲ ಅನುಕೂಲನೂ ಇದೆಯಂತ? ಇಲ್ಲಿ ಇಷ್ಟಲ್ಲದೆ ಇದ್ರೂ ನಮ್ಮ ಹಳ್ಳಿಲಿ ಎಲ್ಲ ವ್ಯವಸ್ಥೆ ತಕ್ಕಮಟ್ಟಿಗಿದೆ. ಊರು ತಲುಪಿದ ಕೂಡಲೇ ಫೋನ್ ಮಾಡಿದ್ರು, ಏನು ತೊಂದರೆ ಇಲ್ವಂತೆ. ಅದು ನೆಟ್ವರ್ಕು ಸರಿಯಾಗಿ ಸಿಗಲಿಲ್ಲ, ಹಾಗಾಗಿ ಜಾಸ್ತಿ ಮಾತಾಡೋಕ್ಕಾಗಲಿಲ್ಲ. ನೀವೇನು ಚಿಂತೆ ಮಾಡೋದು ಬೇಡ ಅಮ್ಮವ್ರೆ. ಎಷ್ಟು ದಿನದ ಮಟ್ಟಿಗೆ ಹೋಗಿರೋದು? ವಾಪಸ್ ಯಾವಾಗ ಬರೋದು? 2 ದಿನ ಆಗುತ್ತೆ ಅಂತಂದ್ರು, ನಾಳೆ ರಾತ್ರಿನೋ ಇಲ್ಲ ನಾಡದ್ದು ಮಧ್ಯಾಹ್ನನೋ ಬಂದ್ಬಿಡ್ಬೋದು. ಏನು, ನಾಳೆ ರಾತ್ರಿವರೆಗೂ ಹಳ್ಳಿಲೇ ಇರ್ತಾಳ? ಮತ್ತೆ ಆಟೋದಲ್ಲಿ ಕೂತ್ಕೊಂಡು ಇಷ್ಟು ದೂರ ಪ್ರಯಾಣ ಬೇರೆ ಮಾಡಬೇಕು? ದೇವ್ರೆ, ನನ್ನ ಮಗ, ಸೊಸೆ, ಅವಳ ಹೊಟ್ಟೆಲಿರೋ ಮೊಮ್ಮಗು
ಎಲ್ರೂ ಸೇಫ್ ಆಗಿ ಮನೆ ತಲುಪೋ ಹಾಗೆ ಮಾಡಪ್ಪ. ಅವ್ರಿಗೇನು ತೊಂದರೆ ಆಗದೆ ಇಲ್ಲಪ್ಪ. ಸಂಗೀತಾ, ಪಾಪ ಪಾರ್ವತಿ ಅವರು ಬಂದಿದ್ರೆ ನನಗೇನು ಬೇಕು ಅಂತ ಕೇಳಿಕೊಂಡು ಅಡುಗೆ ಮಾಡಿ ಕೊಟ್ಟಿರೋರು. ಇನ್ನೊಂದು 2 ದಿನ ಬಂದ್ಬಿಡ್ತಾರೆ ಬಿಡು. ಸಂದೇಶ್ ಅವ್ರು ಹೇಳಿರೋ ಈ 2 ಡೇಸಲ್ಲಿ ನನಗೆ ನಾಟಿ ಔಷಧಿ ಮಾಡ್ಕೊಂಡು ಬರೋದಕ್ಕೆ ಬೇಕಾಗಿರೋ ಎಲ್ಲ ಗಿಡಮೂಲಿಕೆಗಳು ಪಾರ್ವತಿ ಅವ್ರಿಗೆ ಸಿಗುತ್ತಲ್ವಾ? ಅವರೇ ಅಷ್ಟು ಕಾನ್ಫಿಡೆಂಟಾಗಿ ಹೇಳೋಗಿದ್ದಾರೆ ಅಂದರೆ ಸಿಕ್ಕೇ ಸಿಗುತ್ತೆ. ಯು ಡೋಂಟ್ ವರಿ. ಅವ್ರು ಹೇಳ್ದಾಗೆ ಆ ಔಷಧಿ ತಂದು ನಾನು ಅದನ್ನು ಯೂಸ್ ಮಾಡಿ ಅದು ನನಗೆ ವರ್ಕ್ ಆದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ನನ್ನ 2 ಮಗು ಹೋಗೋಕ್ಕೆ ಕಾರಣ ಆಗಿರೋ ಈ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಸಿಕ್ಕಿದ್ರೆ ಈ ಮಗುನಾದರೂ. ಸಂಗೀತಾ, ಕೆಲವೊಮ್ಮೆ ಅತಿಯಾದ ಹೋಪ್ಸು ಅತಿಯಾದ ದುಃಖ ಕಾರಣ ಆಗ್ಬಿಡುತ್ತೆ. ಅದಕ್ಕೆ ಪಾರ್ವತಿ ಅವ್ರು ಕೊಡೋ ಆ ನಾಟಿ ಔಷಧಿ ಬಗ್ಗೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡ.